ಮೇಲೆ ಆಸನರಾಗಿರುವ ಪರಮ ಪೂಜ್ಯ ಗುರುಜಿರವರೇ ಹಾಗೂ ಬಿಜೆಪಿಯಲ್ಲಿ ಹೆಸರು ಮಾಡಿದಂಥ ಮಾಜಿ ಸಚಿವರಾದಂಥ ಅರವಿಂದ್ ಲಿಂಬಾವಳಿ ಸರ್ ಅವರೇ ಹಾಗೂ ವೇದಿಕೆ ಮೇಲೆ ಹಲವಾರು ಗಣ್ಯರಿದ್ದಾರೆ, ಸ್ಪಾನ್ಸರ್ಸ್ ಇದ್ದಾರೆ, ಹಾಗೆ ಅವರ ಬೆಂಬಲಿಗರು ಇದ್ದಾರೆ. ಅದೇ ರೀತಿ ನಮ್ಮ ಮುಂಭಾಗದಲ್ಲಿ ಇವಾಗ ನಾವು ಏನು 4ನೇ ಕಣ್ಣಂತ ಕರಿತೀವಿ, ಇವತ್ತೇನಾದ್ರೂ ಇಡೀ ಪ್ರಪಂಚನ ಇವತ್ತು ಕಣ್ ತೆರೆಸ್ತಾರೆ ಅಂದ್ರೆ ಅವುಗಳಿಗೆ ಕಾರಣ ನೀವುಗಳೇ, ಮಾಧ್ಯಮ ಮಿತ್ರರು. ಇವತ್ತು ನಮ್ಮ ಮಾಧ್ಯಮ ಮಿತ್ರ ಏನೋ ಇರ್ಲಿಲ್ಲ ಅಂದ್ರೆ ನಮ್ಮ ದೇಶ ಇನ್ನೂ ಏನೋ ಆಗ್ಬಿಟ್ಟಿರೋದು. ಈಗ ನಾನೇನಕ್ಕೆ ನಾನು ಒಬ್ಬ ವಾಗ್ಮಿ ಅಲ್ಲ, ಒಬ್ಬ ಕಾಮಿಟೇಟರ್ ಇಂದ ಇವತ್ತು ನಾನೇನಕ್ಕೆ ಈ ಪ್ರೋಗ್ರಾಮ್ ಬರೋಕ್ಕೆ ಒಪ್ಕೊಂಡೆ ಅಂದೆ. ನಮ್ಮ ಬಲಭಾಗದಲ್ಲಿ ಕುಂತಿದ್ದಾರೆ ನಮ್ಮ ಸಹೋದರರ ಸಂಜಯ್ ಅವ್ರು ಹೇಳಿದ್ರು ರೈತರು ಮಕ್ಕಳು ಕ್ರಿಕೆಟ್ ಆಡಬೇಕು. ಅದು ಖಂಡಿತವಾಗಿಯೂ ರೈತರ ಮಕ್ಕಳು ಆಡಲೇಬೇಕು ಕ್ರಿಕೆಟ್. ಯಾಕಂದ್ರೆ ನಾನು ರೈತರು ಕುಟುಂಬದಿಂದ ಬಂದವನು, ಒಬ್ಬ ಬಡ ಕುಟುಂಬದಿಂದ. ನನಗೆ ಒಂದು ಬ್ಯಾಟ್ ತಗೊಳೋಂಥ ಒಂದು ಶಕ್ತಿ ಇರಲಿಲ್ಲ, ಒಂದು ಶೂಸ್ ತಗೊಳೋಂಥ ಶಕ್ತಿ ಇರಲಿಲ್ಲ. ನಾನು ಮನೆಯಿಂದ ನಂದು ಸ್ವಲ್ಪ ಹೇಳ್ಕಂತಿದ್ದು, ಬೇಜಾರು ಮಾಡ್ಕೊಂಬೇಡಿ ದಯವಿಟ್ಟು, ಇವ್ನು ಯಾರಪ್ಪ ಕರ್ಕೊಂಬಂದು ಇಲ್ಲಿ ವೇದಿಕೆ ಕೊಟ್ಬಿಟ್ಟು ಇವ್ನು ಅವನ ಬಗ್ಗೆ ಮಾತಾಡಕ್ಕೆ ಹೇಳ್ತಾವನೆ ಅಂತ. ಯಾಕಂದ್ರೆ 224 ಕ್ಷೇತ್ರದಲ್ಲಿ ಇವತ್ತು ಕ್ರಿಕೆಟ್ನ ಆಯೋಜಿಸ್ತವ್ರೆ ಅಂದ್ರೆ ಅದು ಯಾರು ಈ ಕಾರ್ಯಕ್ರಮ ರೂಪಿಸಿದವರು ಅವ್ರಿಗೆ ನಿಜವಾಗೂ ನಾನು ತಲೆಬಾಗಿ ನಮಸ್ಕರಿಸ್ತೀನಿ. ಖಂಡಿತವಾಗಿಯೂ ಇವತ್ತು ಅವ್ರು 25 ಲಕ್ಷ ಫಸ್ಟ್ ಪ್ರೈಸ್, ಆಮೇಲೆ ಇನ್ನೊಂದು 15 ಲಕ್ಷ ಅನ್ಕೊಂಡಿದ್ದೆ, ಒಂದು ಡಿಜಿಟ್ ಇದಾಗ್ಬಿಟ್ಟಿದೆ, 5 ಲಕ್ಷ ಆಗಿದೆ. ಅದಾದ್ಮೇಲೆ 3ನೇ ಪ್ರೈಸ್ ಆಲ್ಮೋಸ್ಟ್ 2.5 ಲಕ್ಷ ಇರಬೇಕು. ಅದು ದುಡ್ಡಲ್ಲ, ಇವ್ರು ಹೇಳ್ದಂಗೆ ದುಡ್ಡು ಇಂಪಾರ್ಟೆಂಟ್ ಅಲ್ಲ ಜೀವನದಲ್ಲಿ. ನಾವು ಒಂದು ವೇದಿಕೆಗಳು ತುಂಬಾ ಹಂಚ್ಕೊಂಡಿದೀನಿ, IPL ಅಲ್ಲಿ RCB ಈ ತಂಡಗಳೆಲ್ಲ ವೇದಿಕೆಗಳು ಹಂಚ್ಕೊಂಡಿದೀನಿ. ಇವತ್ತೇನಂದ್ರೆ 224 ಕ್ಷೇತ್ರದಲ್ಲಿ ನಾವು ಇಂಡಿಯಾ ಆಡಿದಾಗ 96 ಅಲ್ಲಿ ನಾವು ಕರ್ನಾಟಕದಿಂದ 12 ಜನ ಇಂಡಿಯಾ ಆಡ್ತಾ ಇದ್ವು. ಫುಲ್ ಇಂಡಿಯನ್ ಟೀಮ್ ನಾವಿಲ್ಲ ಇದ್ವು. ನಿಮಗೆ ದಿಗ್ಗಜರ ಹೆಸರುಗಳು ಹೇಳ್ತೀನಿ, ಲೆಜೆಂಡ್ಗಳ ಹೆಸರು ಹೇಳ್ತೀನಿ. ಸ್ಟಾರ್ಟಿಂಗ್ ವಿತ್ ಅನಿಲ್ ಕುಂಬ್ಳೆ, ದಿಗ್ಗಜ ಲೆಜೆಂಡ್, ಅವರೊಬ್ರು ನಾಯಕರಾಗಿದ್ರು. ಅಲ್ಲಿಂದ ನಮ್ದು ಸ್ಟಾರ್ಟ್ ಆಗಿ ನಾವು ಏನಂದ್ರೆ ಸರ್ ಲಿಂಬಾವಳಿ ಸರ್ ನಮ್ದು ಟೀಮ್ ಮೀಟಿಂಗ್ ಅಲ್ಲಿ ಮಾತಾಡ್ತಾ ಇದ್ವಿ, ಬರೀ ಕನ್ನಡ ಮಾತಾಡ್ತಾ ಇದ್ವು. ಅದಕ್ಕೇನೆ ಮ್ಯಾನೇಜರ್ ಕರೆದ್ಬಿಟ್ಟು ಇಲ್ಲಿ ಕನ್ನಡ ಮಾತಾಡಂಗಿಲ್ಲ, ಒನ್ ಲ್ಯಾಂಗ್ವೇಜ್ ಅಂದ್ರೆ ನ್ಯಾಷನಲ್ ಲ್ಯಾಂಗ್ವೇಜ್ ಹಿಂದಿ ಮಾತಾಡ್ಬೇಕು ಅಂದ್ಬಿಟ್ಟು ಎಲ್ಲ ನಮ್ಗೆ ಎಚ್ಚರಿಸಿದ್ರು. ನಾವು ಅಲ್ಲಿ ಕೇಳಿಸ್ಕೊಂಡು ಇವ್ರು ನಿಂತಿದ್ದೆ ಬನ್ನಿ ಇವ್ರದ್ದು ಅಂದ್ಬಿಟ್ಟು ನಾವು ಕನ್ನಡದಲ್ಲೇ ಮಾತಾಡಿದ್ವು. ಒಂದು ಆಲ್ಮೋಸ್ಟ್ 1 ವರ್ಷ ಕನ್ನಡದಲ್ಲಿ ನಾವು ಡಾಮಿನೇಟ್ ಮಾಡಿದ್ವಿ ಕ್ರಿಕೆಟ್. ಅದಲ್ಲದೆ ಇವತ್ತು ಪ್ರಧಾನಿಗಳು ಕೂಡ ಬಂದು ಇವಾಗ 3ನೇ ಟರ್ಮ್ ನಡೆಸ್ತಾ ಇದ್ದಾರೆ. ಇವತ್ತು ಅವ್ರು ಪ್ರಧಾನಿ ಆದ್ಮೇಲೆ ನಾವು 2020 ವರ್ಲ್ಡ್ ಕಪ್ 2 ಸಲ ಗೆದ್ದಿದ್ವಿ. ಒಂದು ಫೈನಲ್ ಸೋತ್ವು 50 ಓವರ್ದು, ಅದು ಅಹಮದಾಬಾದ್ ಅಲ್ಲಿ. ಅದು ನಾವು ಮಾಡಿದ್ದ ತಪ್ಪು ನಿರ್ಣಯದಿಂದ ಅವ್ರು ರಾಹುಲ್ ದ್ರಾವಿಡ್ ಒಂದು ಎಡವಟ್ ಮಾಡಿದ್ರು, ಅಲ್ಲಿಂದ ನಾವು ಅದು ಸೋತ್ವು. ಇಲ್ಲಾಂದ್ರೆ ಅದನ್ನು ಗೆಲ್ತಾ ಇದ್ವು. ಅದಲ್ಲದೆ ನಾನು ಹೆಚ್ಚಿಗೆ ಈ ವೇದಿಕೆನ ಉಪಯೋಗಿಸ್ಕೊಳಕ್ಕೆ ಇಷ್ಟಪಡಲ್ಲ. ದಯವಿಟ್ಟು 224 ಕ್ಷೇತ್ರಗಳಲ್ಲಿ ಹಳ್ಳಿಯ ಮಕ್ಕಳುಗಳಿಗೆ, ಈಗ ಫಸ್ಟೇ ಲಿಂಬಾವಳಿ ಸರ್ ಹೇಳಿದ್ರು, ಇಲ್ಲಿ ರಿಲಿಜನ್ ಬರಲ್ಲ, ಕ್ರಿಕೆಟ್ ಅಲ್ಲಿ ರಿಲಿಜನ್ ಇಲ್ಲ. ಇವತ್ತು ಕ್ರಿಕೆಟ್ ಆಸ್ತಿ ಇದ್ರೆ ಇವತ್ತು 140 ಕೋಟಿ ಇಂಡಿಯನ್ ಇದು ಆಸ್ತಿ, ಯಾರಪ್ಪನ ಆಸ್ತಿ ಅಲ್ಲ ಇದು. ಇಲ್ಲಿ ಯಾವ ಭಗವಾನು ಇಲ್ಲ, ಗಾಡ್ ಆಫ್ ಕ್ರಿಕೆಟ್ ಇಲ್ಲ. ಗಾಡ್ ಆಫ್ ಕ್ರಿಕೆಟ್ ಇದ್ರೆ ಎಲ್ಲಾ ಹುಡುಗರು ಇಲ್ಲಿ ಯಂಗ್ಸ್ಟರ್ಸ್ ಅವ್ರುಗಳು ಗಾಡ್ ಆಫ್ ಕ್ರಿಕೆಟ್ ಅಂತ ಹೇಳ್ತಾ, ಯಾಕಂದ್ರೆ ನಾವು ಸ್ವಲ್ಪ ಟಯರ್ಡ್ ಆಗಿದೀವಿ, ಮ್ಯಾಚ್ ಮುಗಿಸ್ಕೊಂಡ್ ಬಂದಿದೀವಿ. ನಾನು ಇದನ್ನ ವೇದಿಕೆನ ಕಾಮಿಡಿ ತರ ಯೂಸ್ ಮಾಡಕ್ ಹೋಗಲ್ಲ. ದಯವಿಟ್ಟು ನೀವು ನನ್ನ ಕಡೆಯಿಂದ ಆಸ್ ಎ ಕ್ರಿಕೆಟರ್, ಇಂಟರ್ನ್ಯಾಷನಲ್ ಕ್ರಿಕೆಟರ್, ನಿಮ್ಗೆ ಏನಾದ್ರು ರೂಪುರೇಷೆಗಳನ್ನ ಸಿದ್ಧ ಮಾಡ್ಬೇಕಂದ್ರೆ, ಇವಾಗ ಟ್ಯಾಲೆಂಟ್ಸ್ ಬೇಕಂದ್ರೆ, ಈ ತರ ಏನೇ ಇದ್ರೆ ನಾನು ನಿಮ್ಗೆ ಫ್ರೀ ಆಗಿ ಮಾಡ್ತೀನಿ ಅಂತ ಈ ವೇದಿಕೆಯಲ್ಲಿ ಹೇಳ್ತೀನಿ. ಅದಲ್ಲದೆ ನೀವು ಯಾರು ಆರ್ಗನೈಸರ್ ಇದಾರೋ, ನನ್ಗೊಂದು ಪೆನ್ಷನ್ ಬರುತ್ತೆ. ಆ ಪೆನ್ಷನ್ 1 ತಿಂಗಳು ಪೆನ್ಷನ್ ಈ ಆರ್ಗನೈಸರ್ಸ್ಗೆ ನಾನು ಕೊಡಕ್ಕೆ ಇಷ್ಟಪಡ್ತೀನಿ. ಬಟ್ ಅದು ನಂಬರ್ ಕೇಳ್ಬೇಡಿ ಡಿಜಿಟ್ ನ, ಬಟ್ ನಾನು ಚೆಕ್ ಮೂಲಕ ನಿಮ್ಗೆ ಕೊಡ್ತೀನಿ. 1 ತಿಂಗಳು ಪೆನ್ಷನ್ ಕೊಡ್ತೀನಿ. ಆಲ್ ದ ಬೆಸ್ಟ್ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್ ಕರ್ನಾಟಕ. ಮತ್ತೆ ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ Facebook, Instagram, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.